ಗದಗ್ ಬ್ರೇಕಿಂಗ್. ನಿನ್ನೆ ಅಧಿಕಾರಿಗಳಿಗೆ ಕ್ಲಾಸ್, ಇಂದು ಸಮಾಧಾನ. ಕೃಷಿ ಅಧಿಕಾರಿ ಚೇತನಾ ಪಾಟೀಲರಿಗೆ ಸಚಿವ ರಾಯರೆಡ್ಡಿ ಧೈರ್ಯ. ಬರ ಪರಿಸ್ಥಿತಿ ವರದಿಯಲ್ಲಿ ಲೋಪಕ್ಕೆ ಸಚಿವರು ಗರಂ. ಇಂದು ಅಧಿಕಾರಿಗಳಿಗೆ ಸಮಾಧಾನ, ರಾಯರೆಡ್ಡಿ ಸ್ಪಷ್ಟನೆ. ಅಧಿಕಾರಿಗಳ ಸಭೆಯಲ್ಲಿ ಬರ ಪರಿಸ್ಥಿತಿ ವರದಿಯಲ್ಲಿನ ಲೋಪದ ವಿಚಾರವಾಗಿ ಅಧಿಕಾರಿಗಳಿಗೆ ಸಚಿವ ಬಸವರಾಜ ರಾಯರೆಡ್ಡಿಯವರು ನಿನ್ನೆ ಕ್ಲಾಸ್ ತೆಗೆದುಕೊಂಡಿದ್ದರು. ಈ ಘಟನೆ ಇದೀಗ ಚರ್ಚೆಗೆ ಕಾರಣವಾಗಿದ್ದು, ಇಂದು ನಡೆದ ಸಭೆಯಲ್ಲಿ ಸಚಿವರು ಈ ಕುರಿತು ಸ್ಪಷ್ಟನೆ ನೀಡಿದ್ದಾರೆ. ಗದಗ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಿನ್ನೆ ನಡೆದ ಸಭೆಯಲ್ಲಿ ಬರ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಅಧಿಕಾರಿಗಳು ನೀಡಿದ ವರದಿಯಲ್ಲಿ ಕೆಲವು ಲೋಪಗಳು ಕಂಡುಬಂದ ಹಿನ್ನೆಲೆಯಲ್ಲಿ ಸಚಿವ ಬಸವರಾಜ ರಾಯರೆಡ್ಡಿಯವರು ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಸರಿಯಾದ ಮಾಹಿತಿ ಹಾಗೂ ವಾಸ್ತವಾಂಶಗಳನ್ನು ಒಳಗೊಂಡ ವರದಿ ನೀಡಬೇಕು. ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನ ಗಂಭೀರವಾಗಿ ನಿರ್ವಹಿಸಬೇಕೆಂದು ಸಚಿವರು ಸೂಚಿಸಿದ್ದರು. ಈ ಸಂದರ್ಭದಲ್ಲಿ ಕೃಷಿ ಅಧಿಕಾರಿ ಚೇತನಾ ಪಾಟೀಲ್ ಅವರು ಭಾವುಕರಾಗಿದ್ದರು ಎನ್ನಲಾಗಿತ್ತು. ಸಚಿವರ ತರಾಟೆಯ ಬಳಿಕ ಅವರು ಕಣ್ಣೀರಿಟ್ಟ ಘಟನೆ ಕೂಡ ಗಮನ ಸೆಳೆದಿತ್ತು. ಇದೀಗ ಈ ವಿಚಾರದ ಬಗ್ಗೆ ಸಚಿವ ಬಸವರಾಜ ರಾಯರೆಡ್ಡಿಯವರು ಇಂದು ಸ್ಪಷ್ಟನೆ ನೀಡಿದ್ದಾರೆ. ಲಕ್ಷ್ಮೇಶ್ವರ ಹಾಗೂ ಶಿರಹಟ್ಟಿ ತಾಲೂಕುಗಳ ಬರ ಪರಿಸ್ಥಿತಿ ಕುರಿತು ಶಿರಹಟ್ಟಿ ಪಟ್ಟಣದ ತಾಲೂಕು ಪಂಚಾಯತ್ ಕಚೇರಿಯಲ್ಲಿ ಇಂದು ಸಭೆ ನಡೆಯಿತು. ಸಭೆ ಆರಂಭಕ್ಕೂ ಮುನ್ನವೇ ಸಚಿವ ರಾಯರೆಡ್ಡಿಯವರು ಅಧಿಕಾರಿಗಳೊಂದಿಗೆ ಮಾತನಾಡಿ ನಿನ್ನೆಯ ಘಟನೆ ಬಗ್ಗೆ ಸಮಾಧಾನ ಪಡಿಸುವ ಪ್ರಯತ್ನ ಮಾಡಿದರು. ನಾನು ವರದಿ ಕೇಳಿದ್ದೇನೆ, ವರದಿಯಲ್ಲಿ ಸ್ಪಷ್ಟತೆ ಇರಬೇಕು ಎನ್ನುವುದು ನನ್ನ ಉದ್ದೇಶ. ನಾವೆಲ್ಲರೂ ಒಂದು ತಂಡವಾಗಿ ಕೆಲಸ ಮಾಡಬೇಕು, ಯಾರೂ ಬೇಜಾರು ಮಾಡಿಕೊಳ್ಳಬೇಡಿ ಎಂದು ಸಚಿವರು ಅಧಿಕಾರಿಗಳಿಗೆ ತಿಳಿಸಿದರು. ವಿಶೇಷವಾಗಿ ಕೃಷಿ ಅಧಿಕಾರಿ ಚೇತನಾ ಪಾಟೀಲ್ ಅವರನ್ನ ಸಮಾಧಾನಪಡಿಸಿದ ಸಚಿವರು ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಸರಿಯಾದ ಮಾಹಿತಿಯೊಂದಿಗೆ ಸಭೆಗೆ ಬರಬೇಕೆಂದು ಹೇಳಿದರು. ಬರ ಪರಿಸ್ಥಿತಿಯಂತಹ ಗಂಭೀರ ವಿಚಾರಗಳಲ್ಲಿ ಸರ್ಕಾರಕ್ಕೆ ನೀಡುವ ವರದಿ ನಿಖರವಾಗಿರಬೇಕು. ಕ್ಷೇತ್ರದ ವಾಸ್ತವ ಪರಿಸ್ಥಿತಿ ಹಾಗೂ ಅಧಿಕಾರಿಗಳ ವರದಿಯಲ್ಲಿ ಯಾವುದೇ ಗೊಂದಲ ಇರಬಾರದು ಎಂಬ ನಿಟ್ಟಿನಲ್ಲಿ ಸಚಿವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಿನ್ನೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ದ ಸಚಿವರು ಇಂದು ಅದೇ ಅಧಿಕಾರಿಗಳನ್ನು ಸಮಾಧಾನಪಡಿಸುವ ಮೂಲಕ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಒಟ್ಟಾಗಿ ತಂಡವಾಗಿ ಕೆಲಸ ಮಾಡಬೇಕು ಎಂಬ ಸಂದೇಶ ನೀಡಿದ್ದಾರೆ. ಇದೀಗ ಲಕ್ಷ್ಮೇಶ್ವರ ಮತ್ತು ಶಿರಹಟ್ಟಿ ತಾಲೂಕುಗಳ ಬರ ಪರಿಸ್ಥಿತಿ, ರೈತರ ಸ್ಥಿತಿ ಹಾಗೂ ಸರ್ಕಾರದಿಂದ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯುತ್ತಿದೆ. ಗದಗ ಜಿಲ್ಲೆಯಿಂದ ಇದು ಪ್ರಮುಖ ಅಪ್ಡೇಟ್. ನಿನ್ನೆ ಕ್ಲಾಸ್, ಇಂದು ಸಮಾಧಾನ. ರಾಯರೆಡ್ಡಿ ನಡಗಿ ಭಾರೀ ಚರ್ಚೆ. ಅಧಿಕಾರಿಗೆ ಕಣ್ಣೀರು ಬರೆಸಿದ ಕ್ಲಾಸ್, ಇಂದು ಸಚಿವರಿಂದ ಸಮಾಧಾನ. ಬರ ವರದಿಯಲ್ಲಿ ಲೋಪ, ಅಧಿಕಾರಿಗಳಿಗೆ ರಾಯರೆಡ್ಡಿ ಖಡಕ್ ಸೂಚನೆ. ಬೇಜಾರು ಮಾಡಿಕೊಳ್ಳಬೇಡಿ, ಚೇತನಾ ಪಾಟೀಲರಿಗೆ ಸಚಿವ ರಾಯರೆಡ್ಡಿ ಧೈರ್ಯ. ಅಧಿಕಾರಿಗಳು ಟೀಮ್ ಆಗಿ ಕೆಲಸ ಮಾಡಬೇಕು, ಸಚಿವ ರಾಯರೆಡ್ಡಿ ವರದಿ. ಬೇಜಾರು ಮಾಡಿಕೊಳ್ಳಬೇಡಿ, ಚೇತನಾ ಪಾಟೀಲರಿಗೆ ಸಚಿವ ರಾಯರೆಡ್ಡಿ ಧೈರ್ಯ. ಅಧಿಕಾರಿಗಳು ಟೀಮ್ ಆಗಿ ಕೆಲಸ ಮಾಡಬೇಕು, ಸಚಿವ ರಾಯರೆಡ್ಡಿ. ವರದಿ ಅಲ್ತಾಫ್ ಹವಾಲ್ದಾರ್, ನಮ್ಮ ನವ ಕರ್ನಾಟಕ, ಶಿರಹಟ್ಟಿ. ಸರಿ ಮಾಡಿ ನೀರು ಕೊಡ್ತಂತ ನಾವು ಅದಕ್ಕೆ ನಾವು ಹೇಳ್ತಾ ಇರೋದು. ನಂದು ವೆರಿ ಸಿಂಪಲ್. ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಬರ್ತೀನಿ. ಏನಂತ ಬೈಬೇಕು, ಏನಂತ ಬೈಬೇಕು ಹೇಳಬಾರ್ದು. ನಾನು ಅದೇ ಗೊತ್ತಿಲ್ಲ. ಅದೆಲ್ಲ ಮಕ್ಕಳು ತುಂಬಿದ್ರೆ ಕೃಷ್ಣ ಬಿಡು. ಶಿರಹಟ್ಟಿ ತಾಲೂಕಿನಲ್ಲಿ ಎಷ್ಟು ಗ್ರಾಮಗಳಿದ್ದಾವೆ? ಶಿರಹಟ್ಟಿ ತಾಲೂಕಾಗಿದೆ. ಈ 49 ಹಳ್ಳಿಗಳಿಗೆ ತುಂಗಭದ್ರಾ ನದಿಯಿಂದ ಕುಡಿಯ ನೀರು ಬರ್ತಾ ಇಲ್ವ? ಅದು ಮಗೆದ ಸ್ಕೀಮ್. ಅದರ MUSL ಬಂದು
ನೀವು ಬಲ್ಕ್ ಈಗ ಮಾತಾಡ್ತಿದ್ರೆ ಸ್ಕೀಮ್ ಡೀಟೇಲ್ ಇದೆ ಸರ್. Maintenance data ನನ್ನ ಹತ್ರ 5,60,000 ಲೀಟರ್ಸ್ ಅಂತ ಇದೆ ಬಲ್ಕ್. ನೀನು ಅವರ ಎಂಟ್ರಿ ಪಾಯಿಂಟ್ ಗೆ 5,60,000 ಕೊಡ್ತಾ ಇದೀಯಾ? ಒಳಗೆ ಡಿಸ್ಟ್ರಿಬ್ಯೂಷನ್ ಅವನ ಆಮೇಲೆ ಕೇಳೋಣ. ಈಗ ನೀವು ನಾನೇನ್ ತಿಳ್ಕೊಂಡಿದ್ದೆ ಗೆದಿನೇ ಭಾಳ ಚಲೋ ಆಫೀಸರ್ ಅಂತ ತಿಳ್ಕೊಂಡಿದ್ದೆ. ಸ್ವಲ್ಪ ನಮ್ಮ ಕಡೆ ಈ ಹೈದ್ರಾಬಾದ್ ಕರ್ನಾಟಕದಾಗ ಸ್ವಲ್ಪ ಬಾಕಿದವ್ರು ಇರ್ತಾವ. ನನಗೆ ಆಶ್ಚರ್ಯ ಆಗ್ತದೆ ನಿಮ್ಮನ್ನೆಲ್ಲ ವೆರಿ ಸಿಂಪಲ್ 56 ಲಕ್ಷದಲ್ಲಿ ಬರ್ತಾ ಇದೆ ಸರ್. ವಾಟರ್ ಸಪ್ಲೈ ಮೇಂಟೆನೆನ್ಸ್ ಅವ್ರು ಮಾಡ್ತಾ ಇದ್ದಾರೆ. ನೀನ್ ಮೇಂಟೈನ್ ಯಾವ್ರ ಮಾಡ್ರಿ ಎಷ್ಟು ಡ್ರಾ ಮಾಡ್ತೀರಿ ಅನ್ನೋದನ್ನ ಸಿಂಪಲ್ ಅವನೇ ಹೇಳ್ತಾ ಇಲ್ಲ ನೀನು ಹೇಳ್ತಾ ಇಲ್ಲ. 9 MLD ಬರ್ತಾ ಇದೆ ಸರ್. ನಾನು 9 MLD ಟ್ರೀಟ್ಮೆಂಟ್ ಯೂನಿಟ್ ಇದೆ ಅಂತ ಹೇಳಿದೆ. ಈಸ್ ಇಟ್ ಯೂಸ್ ಟು ದ ಫುಲ್ ಕೆಪಾಸಿಟಿ? ಯೂಸ್ ಆಗ್ತದೆ. ಮತ್ತೆ 9 MLD ಬರ್ತಿಲ್ಲ. ಬರ್ತಿದೆ ಸರ್. ಸೊ ಎಷ್ಟು ಬರ್ತಾ ಇದೆ? 5 MLD ಬರುತ್ತೆ ಸರ್. ನಿಮ್ದು ಎಂಟ್ರಿ ಪಾಯಿಂಟ್ ಎಲ್ಲ ಮರೆಯ ಸರ್ 3.6